ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ದಿಢೀರನ್ನೇ ಮಾಡುವಂಥ ಮಿಲ್ಕ್ ಶೇಕ್ ಇದು ನೋಡಿ. ನಾನು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಒಂದು ಮಾರಿಗೋಲ್ಡ್ ತೊಗೊಂಡಿದ್ದೀನಿ, ಹಾಗೆ ಏಲಕ್ಕಿನ ಒಂದೆರಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಗ್ಲಾಸಷ್ಟು ಕೋಲ್ಡ್ ಆಗಿರೋ ಹಾಲು ತೊಗೊಂಡಿದ್ದೀನಿ, ಅಂದರೆ ಕಾಯಿಸಿ ಆರಿಸಿ ಫ್ರಿಜ್ಜಲ್ಲಿಟ್ಟು ತೊಗೊಂಡಿದ್ದೀನಿ ನೋಡಿ. ನಾನು ಒಂದು ಮಾರಿಗೋಲ್ಡ್ ಬಿಸ್ಕೆಟ್ನ ನಾನು ತೊಗೊಂಡಿದ್ದೀನಿ, ಅದರಿಂದ ನಾನು ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಾದರೂ ನೆಂಟರು ಇಷ್ಟರು ಬಂದಾಗ ಕ್ವಿಕ್ಕಾಗಿ ಮಾಡಿ ಕೊಡಬೇಕು ಅಂದ್ಕೊಂಡ್ರಾಗ ಈ ರೆಸಿಪಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಇದು ಬಿಸ್ಕೆಟಿಂದ, ಅದು ಮಾರಿಗೋಲ್ಡ್ ಬಿಸ್ಕೆಟಿಂದನೇ ಮಾಡಿರೋದು ಮಿಲ್ಕ್ ಶೇಕ್ ಅಂತ ಯಾರಿಗೂ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ ಇದು ನೋಡಿ. 1 ಪ್ಯಾಕೆಟ್ ಬಿಸ್ಕೆಟನ್ನು ನಾನು ಈ ಥರ ಮುರಿದು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದು ಬಿಸ್ಕೆಟು ಸಪ್ಪೆ ಇರುತ್ತೆ, ಸ್ವಲ್ಪ ಸ್ವೀಟು ನೀವು ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನೋಡಿ. ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ, ಆಮೇಲೆ ಸಪ್ಪೆ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕೋಬೋದು. ಏಲಕ್ಕಿನ 2 ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ, ಹಾಗೆ ಇದಕ್ಕೆ ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊದಲು ಹಾಗೆ ಸ್ವಲ್ಪ ರುಬ್ಕೊತೀನಿ, ಇವಾಗ ಮತ್ತೆ ಹಾಲು ಕೂಡ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಹಾಲು ಹಾಕೋದು ಸ್ಕಿಪ್ ಆಗಿದೆ ವಿಡಿಯೋ ನೋಡಿ. ಹಾಲು ಹಾಕ್ಕೊಂಡಿದ್ದೀನಿ, ಮತ್ತು ಇವಾಗ ನುಣ್ಣಗೆ ಪೇಸ್ಟ್ ಥರ ನಾನು ಮಾಡ್ಕೊಂಬರ್ತೀನಿ ನೋಡಿ. ಎಷ್ಟು ಪೇಸ್ಟ್ ಥರ ಆಗಿದೆ ನೋಡಿ ಫ್ರೆಂಡ್ ನೋಡಿ, ಸೂಪರ್ ಅಲ್ವಾ. 1 ಮ್ಯಾರಿಗೋಲ್ಡ್ ಬಿಸ್ಕೆಟಲ್ಲಿ 2 ಗ್ಲಾಸ್ ಜ್ಯೂಸಸ್ಸು ನಾವು ಮಾಡ್ಕೋಬೋದು ನೋಡಿ. ಇವಾಗ ಗ್ಲಾಸು ಸರ್ವ್ ಮಾಡ್ಕೊಳ್ಳೋಣ ಗ್ಲಾಸಿಗೆ ನೋಡಿ. ಇದಕ್ಕೂ ಕೂಡ ಕಾಫಿ ಪುಡಿನ ನಾನು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೆ, ಗ್ಲಾಸಿಗೆ ನಾನು ಡೆಕೋರೇಟ್ ಮಾಡ್ತೀನಿ ನೋಡಿ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಮಿಲ್ಕ್ ಶೇಕ್ ಕುಡಿಯೋವಾಗ ಮಕ್ಕಳು ನೋಡಿದ ತಕ್ಷಣವೇ ಇಷ್ಟಪಟ್ಟು ಕುಡಿತಾರೆ ನೋಡಿ. ಈ ಥರ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಕಾಫಿ ಪುಡಿ ಕಹಿ ಬಂದುಬಿಡುತ್ತೆ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ. ಆದಷ್ಟು ಸಮರ್ ಸೀಸನ್ ಅಲ್ವಾ, ಎಲ್ಲರೂ ತಂಪಾಗಿರೋದನ್ನು ತಿಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ನೋಡಿ. ಗ್ಲಾಸಿಗೆಲ್ಲ ನಾನು ಡೆಕೋರೇಟ್ ಮಾಡಿದ್ದೀನಿ. ಇವಾಗ ಮಿಲ್ಕ್ ಶೇಕನ್ನು ಗ್ಲಾಸಿಗೆ ಹಾಕ್ಕೊತೀನಿ ನೋಡಿ. ಇಷ್ಟು ಚಂದವಾಗಿ ಕಾಣಿಸ್ತಾ ಇದೆ ಅಲ್ವಾ ಗ್ಲಾಸು ನೋಡಿ, ಸೂಪರ್. ಹಾಗೆ ಇದಕ್ಕೆ ಮಿಲ್ಕ್ ಶೇಕನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಐಸ್ ಕ್ಯೂಬ್ನ ಸೇರಿಸ್ಕೊತಾ ಇದ್ದೀವಿ. ನೀವು ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡ ಅನ್ನೋರು ಹಾಗೆ ಕೂಡ ಮಿಲ್ಕ್ ಶೇಕನ್ನ ಹಾಕೋಬೋದು ನೋಡಿ. ಒಂದು 4 ಐಸ್ ಕ್ಯೂಬ್ನ ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಮಿಲ್ಕ್ ಶೇಕನ್ನ ಹಾಕ್ಕೊತೀನಿ ನೋಡಿ, ಸೂಪರ್ ಅಲ್ವಾ ನೋಡಿ. ನಾವು ಆದಷ್ಟು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ತೋರಿಸ್ತಾ ಇರ್ತೀವಿ. ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ, ಸೂಪರ್ ಅಲ್ವಾ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಕುಡಿಯೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.